ಕರ್ನಾಟಕದ ಬ್ರ್ಯಾಂಡ್ ನಂದಿನಿಯನ್ನ ಕಡೆಗಣಿಸಿ ಬೆಂಗಳೂರಿನಲ್ಲಿ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳನ್ನು ತೆರೆಯಲು ನಮ್ಮ ಮೆಟ್ರೋ ಮುಂದಾಗಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಮೆಟ್ರೋ ನಿಲ್ದಾಣದಲ್ಲಿ 20 ನಂದಿನಿ ಮಳಿಗೆಗಳಿಗೆ ರಿಯಾಯಿತಿ ದರದಲ್ಲಿ ಓಪನ್ ಮಾಡೋದಕ್ಕೆ BMRCL ಒಪ್ಪಿಗೆ ಕೊಟ್ಟಿದೆ. ಗ್ಲೋಬಲ್ ಟೆಂಡರ್ ಕರೆದಿದ್ವಿ, ಅದಕ್ಕೆ ಅಮೂಲ್ನವರು ಅರ್ಜಿ ಹಾಕಿದ್ರು, ಆದರೆ KMFನವರು ಅರ್ಜಿ ಹಾಕಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ತೀವ್ರ ಟೀಕೆ ಬೆನ್ನಲ್ಲೇ DCM ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಓಪನ್ ಟೆಂಡರ್ ಕರೆದಿದ್ದು ಯಾರು ಬೇಕಾದ್ರೂ ಮಾಡಿ ಅಂತ ನಮ್ಮ ನಂದಿನಿ ಅವರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವ್ರಿಗೆ 2 ಕಡೆ ಕೊಟ್ಟಿದೀವಿ, ಕೇಳಿದ್ರು 10 ಕಡೆ ಕೇಳಿದ್ರು, 2 ಕಡೆ ಕೊಡ್ತಾ ಇದೀನಿ, 8 ಕಡೆ ಈಗ ಸದ್ಯಕ್ಕೆ ನಂದಿನಿ ಅವರು ಮಾಡ್ತಾರೆ, ಅವ್ರಿಗೆ ನೀವು ಮಾಡಿ ಅಂತ ಹೇಳಿದ್ವಿ. BMRCL ಒಂದು ಪಾಲಿಸಿ ಇರ್ತದೆ, ಅವರು ಜಾಗ ಕೊಡ್ತಾ ಇದ್ರೆ ವಿ ಗಿವ್ ಇಟ್ ಆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. DCM 2 ಕಡೆ ಅಮೂಲ್ ಕೊಡಿ, ಮಿಕ್ಕಿದ 8 ಕಡೆ ಇವರು ಕೊಡಿ, ನಂದಿನಿ ಕೊಡಿ ಅಂತ ಹೇಳಿ ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದುವರ್ತೀವಿ. ಒಪ್ಪಂದ ಅಂತ ಹೇಳಿದ್ರೆ ಒಂದು 2-3 ಜಾಗದಲ್ಲಿ ಸುಮಾರು 20 ರಿಂದ 25 ಮಳಿಗೆಗಳನ್ನ ಸೇರಲಿ. ಈ ರಾಮಲಿಂಗಾರೆಡ್ಡಿ KMF ಆಫ್ ಮಾಡ್ರಿ ಅವ್ರನ್ನ. ಬರೀ ನಿಮ್ದು ಬರೀ ರೈತರು ಎಮೋಷನಲ್ಲು ಹಿಂಗೆ ಫೈಟ್ ಮಾಡೋದೇ ಆಯಿತು ನಿಮ್ಮ ಕೆಲಸ. ಮಾಡ್ಬೇಕಾದ ಕೆಲಸ ನೆಟ್ಟಿಗೆ ಮಾಡ್ದೆ ಕೂತ್ಕೊಂಡಿಲ್ಲಿ ಸುಮ್ಮನೆ ಕೂತ್ಕೊಳ್ರಿ, ಆಫ್ ಮಾಡಿರಿ ಅವ್ರನ್ನ, ಹಾಕ್ಬೇಡ್ರಿ ಅವ್ರನ್ನ. ಈಗ ಏನು ಅಲ್ಲ, KMFನವರು ಅರ್ಜಿನೇ ಹಾಕ್ಕೊಳ್ದೆ ಕೂತಿದ್ರು, ಈಗ ಆಯಿತು ಅವ್ರು ಅರ್ಜಿ ಹಾಕಿಲ್ಲ, ಕೊಡೋದಿಲ್ಲ. ಮತ್ತು BMRCL ಬಿಡಿ, ಅದು ಫಾರಿನ್ ಕಂಪನಿ ಅಲ್ಲವಾ, ಅದು ಫಾರಿನ್ ಕಂಪ್ನಿ ಅಲ್ವಾ? ಅಲ್ಲ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕಂಪ್ನಿ ನಡೆಸ್ತಾ ಇದ್ದಾರೆ ಅಂತ ಅಂದ ಯಾರು ಅದಾ? ಅದು ಫಾರಿನ್ ಅಲ್ವಾ ಅದು? ಯಾಕೆ ಸರ್ ನನಗೆ ನಾನು ಇಲ್ಲಿವರೆಗೂ ಹಂಗೆ ಅನ್ಕೋ ತಪ್ಪು ತಿಳ್ಕೊಂಡಿದ್ದೀನಾ? ಅವ್ರು ನಡ್ಕೊಳ್ತಿರೋ ರೀತಿ ಹಂಗೆ ಅನ್ನಿಸ್ತು. ಇಟ್ಸ್ ನಥಿಂಗ್ ಬಟ್ ಎ ಫಾರಿನ್ ಕಂಪನಿ. ಬ್ರಿಟಿಷ್ ಪಳೆಯುಳಿಕೆಗಳ ಇದು ಅಲ್ಲಿರೋದಲ್ಲೆಲ್ಲ ಕೊಬ್ಬಿನ ಸಂಸ್ಥೆ ಯಾವುದಾದ್ರು ಈ ದೇಶದಲ್ಲಿ ಇದ್ದರೆ ಸರ್ವೆ ಮಾಡಿಸ್ಬಿಡ್ತೀನಿ. ಅದು BMRCL ಉದ್ಯೋಗಿಗಳನ್ನ ಆ ನೌಕರಿ ಎಲ್ಲರದ್ರಲ್ಲೂ ಅವರೇ ಕನ್ನಡದ ವಿರೋಧಿ ಸಂಸ್ಥೆ ಅದು. ರಾಮಲಿಂಗಾರೆಡ್ಡಿಗೆ ಒಬ್ರಿಗೆ ಗೊತ್ತಿಲ್ಲ, ಅದು ಕೇಂದ್ರ ಸರ್ಕಾರದ್ದು ಅಂತೇಳಿ ಸುಮ್ಮನೆ ಕೈ ಸುಟ್ಕೊಂಡಿದ್ದಾರೆ ಇವತ್ತು. ಕೇಂದ್ರ ಸರ್ಕಾರದ್ದಾದರೆ ಆಫೀಸರ್ನ ಹಾಕಕ್ಕೇನು ಕತೆಕಾಯಕ್ಕೆ ಆಫೀಸರ್ ಆಗ್ತೀರಾ ಸರ್ಕಾರದವ್ರು ನೀವು? ಈಗ DK ಹೇಳಿದ ತಕ್ಷಣ ಅಲ್ಲಿ ಮಳಿಗೆ ಕೊಡೋಕ್ಕೆ ಏನು ಕೇಂದ್ರ ಸರ್ಕಾರದವ್ರು ಯಾಕೆ ಕೇಳಬೇಕು ಅದನ್ನು? ಇವೆಲ್ಲ ಪ್ರಶ್ನೆ ಎಲ್ಲ ಕೊಡಿ, ಖಾಲಿ ಇದ್ದರೆ ಜಾಗ ಬಾಡಿಗೆಗೆ ಹಾಕಿ ದುಡ್ಡು ಮಾಡಿಸಿ ಬೇಗ ಇದಾಗಲಿ, ನಾನು ಬೇಡ ಅಂದಿಲ್ಲ. ಏನು ಹೇಳಿದ್ರಪ್ಪ ಎಲೆಕ್ಷನ್ ಟೈಮಲ್ಲಿ ಸಾಹೇಬ್ರು? ನಂದಿನಿ ಹಿಂಗೆ ಅನ್ಕೊಂಡಿದ್ದೆ, ಕರ್ಕೊಂಡು ಹೋಗಿದ್ದೆ. ಏನು ಹೇಳಿದ್ರಿ? ಮುಗಿಸೇ ಬಿಡ್ತಾರೆ KMF ನಮ್ಮಲ್ಲೂ. ಅಮಿತ್ ಶಾ ಕ್ಲೋಸ್. ಏನು ಸಿದ್ದರಾಮಯ್ಯನವ್ರಂತೂ 2 ಕೈಯೂ ಎತ್ಕೊಂಡು ಮಾತಾಡ್ತಿದ್ರು ಈ DK ಶಿವಕುಮಾರ್ ಮಾತು ಕೇಳ್ಕೊಂಡು. ಏನು ಅಭಿಯಾನ ಮಾಡಿದ್ದೆ. ಅದು ಬದುಕು ಮತ್ತು ಭಾವನೆ ಅಲ್ಲ. ಅವತ್ತು ಓಟ್ ಬೇಕಿತ್ತು, ಭಾವನೆ ಅದು ಬೇಕಿರಲ್ವಾ? ಈಗ ಉತ್ತರ ಕೊಡ್ರಿ ಇದಕ್ಕೆ ನೋಡೋಣ. ಈಗ ಗೊತ್ತಿಲ್ಲದೆ ಇರೋ ಥರ ಹೇಳೋದು ಅಂತರಿಸಿರ್ತಾರೆ. ಯಾಕೆ ಕೊಡ್ತೀರಿ ಈಗ ಅಮೂಲ್ಗೆ? ನಿಮ್ಮ ಪ್ರಕಾರದಲ್ಲಿ ಅಮೂಲ್ ಇಲ್ಲಿ ಆಪ್ರೇಟೇ ಮಾಡಬಾರ್ದಲ್ಲ. ಐ ವಿಲ್ ಟೇಕ್ ಎವ್ರಿ ಬಿಟ್ ಆಫ್ ಯುವರ್ ಟಾಕಿಂಗ್ ಸ್ಟೇಟ್ಮೆಂಟ್ ಅವತ್ತಿನ ದಿನಗಳಲ್ಲಿ. ನಿಮ್ಮ ಪ್ರಕಾರ ಇಲ್ಲಿ ಅಮೂಲ್ ಆಪ್ರೇಟೇ ಮಾಡೋಂಗಿಲ್ಲ, ಬಡ್ಕೊಂಡಿವಿ ನಾವು, ಹಂಗೆ ಮಾಡೋಕ್ಕೆ ಬರಲ್ಲ. ಕರ್ನಾಟಕ ಈಸ್ ಆಪ್ರೇಟಿಂಗ್ ಔಟ್ಸೈಡ್, ನಮ್ದು ಹಾಲು ಆಚೆ ಹೋಗ್ತಿದೆ. ಅಲ್ಲೂ ಈ ವಿರೋಧ ಬರುತ್ತೆ ಅವಾಗ, ಕೇಳಿಸ್ಕೊಳ್ಳೋಂಗೇ ಇಲ್ಲ ಅದನ್ನು. ಬಿಟ್ರು ರೈಲನ್ನು. ರಾಹುಲ್ ಗಾಂಧಿ ಕರ್ಕೊಂಬಂದಿದ್ದೇನು, ಐಸ್ ಕ್ರೀಮ್ ಕೊಡಿಸಿದ್ದೇನು, ಬಾ ಈಗ ಅದಕ್ಕೆ ಹೇಳೋದು. SSLC 20 ಕಡೆ ಕೊಡ್ತಾರಂತ, 15 ಕೊಡ್ರಿ, ಯಾರು ಬೇಡ ಅಂದವ್ರ? ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಸರ್.